ಇವತ್ತೇನಂದ್ರೆ ಭಾಳ ಕೆಟ್ಟ ಬೇಜಾರಾಗೈತಿ ನಮ್ಗೆ. ಈ ಲಾಗ್ ಫುಲ್ ಸಾಂಗೇ ಇರ್ತಾ. ನನ್ನೆದೆಯ ಬಾಂದಳದಿ ತುಂತುರು ಹೊಸ ಆಸೆ ನನಗೇಕೆ ಇನ್ನು. ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಯ್ತು ಎಲ್ಲರೂ ಹೆಂಗಿದೆ ಅಂತ ಕೇಳಿಲ್ಲ. ಎಲ್ಲರೂ ಮಸ್ತ್ ಇರ್ತೀರಿ, ನಾವು ಮಸ್ತ್ ಅದೀವಿ. ಹಿಂಗೆ ಎಲ್ಲರೂ ಆರಾಮಿದ್ರಿ, ಚಿಲ್ ಮಾಡಿರಿ. ಈಗ ನಾಷ್ಟ ಮಾಡಾಕತ್ತೀನಿ. ನಾಷ್ಟ ಏನು ಮಾಡಿಕೊಟ್ಟಾಳ ಅಂದ್ರೆ ಸೂಸ್ಲ ಮಾಡಿಕೊಟ್ಟಾಳ. ಹುಲಿಯಮ್ಮ ದೇವಿದು ಪಳಾರ್ ಓದಿದ್ದು ಅದಕ್ಕೆ ಸೂಸ್ಲ ಮಾಡಿಕೊಟ್ಟಾಳ. ಸೂಸ್ಲ ತಿಂದು ಕೆಲ್ಸಕ್ಕೆ ಹೋಗ್ತೀನಿ. ಬುರಿಸಿನ ಜಾಗ ಮಾಡಿಲ್ಲ, ಜಾಗ ಮಾಡಿ ಇನ್ನು ಮಾಡ್ತಾಳೆ ಅಡುಗೆ ಮಾಡಿ ಮಧ್ಯಾಹ್ನ ಊಟ ಮಾಡ್ತೀವಿ. ಎಷ್ಟೆಷ್ಟು ಜನ ಯಾರ್ಯಾರು ಕಮೆಂಟ್ ಹಾಕಿರಲ್ಲ ಸಾಂಗ್ ಆಡ್ರಿ ಅಂತ. ಈ ಲಾಗ್ ಫುಲ್ ಸಾಂಗೇ ಇರ್ತಾ. ಸಂಜಿಕ್ ಬಂದಮೇಲೆ ಯಾರ್ಯಾರು ಯಾವ ಸಾಂಗ್ ಹೇಳಿರಿ ಪ್ರತಿಯೊಬ್ಬರು ಸಾಂಗು ನೋಟ್ ಮಾಡ್ಕೊಂಡು ಎಲ್ಲ ಸಾಂಗ್ ಟೈಮ್ ಆಯ್ತು ಅಂದ್ರೆ ಈ ಸದ ಹೊಂಟೀನಿ ನಾನು. ಬಾಯ್ ಎಲ್ಲರಿಗೆ ಬಾಯ್. ಮನೆಗೆ ಬಂದೆ, ಮೊಸರು ತೊಗೊಂಡು ಬಂದೀನಿ. ಗೇಟ್ ಲಾಕ್ ಆಗ್ಬಿಟ್ಟಿತ್ತು ತಳಗ, ಅದಕ್ಕೆ ಲೇಟ್ ಆಗಿಬಿಡುತ್ತೆ. ಜಲ್ದಿ ಉಂಡು ಹೋಗ್ಬೇಕು. ಈ ಸತ್ತ ಏನ ಚಪಾತಿ ಮಾಡ್ಬೋದು ಕೂತ. ಏನು ಹಾಕ್ಕೊಡ್ತೀವಿ ಬದ್ನಿಕಾಯಿ. ಟೇಬಲ್ ಯಾರು ಇಡ್ತಾರೆ ಇಲ್ಲಿ? ಹಾಂ, ಇವತ್ತಿನ ಊಟ ನೋಡ್ರಿ, ಬದ್ನಿಕಾಯಿ ಪಲ್ಯ, ಮೊಸರು, ಚಪಾತಿ, ರೊಟ್ಟಿ ಮಾಡಂತೇಳಿದ್ದೆ. ಇವತ್ತೇನೋ ವಾರ ಅಂತ ರೊಟ್ಟಿ ಮಾಡಬಾರ್ದಂತ. ಬರ್ರ ಅನ್ಲಿಲ್ಲ, ಕುದಿ ಆಗತೈತೆ ನಾನು. ದಿಸ್ ಈಸ್ ಇವತ್ತಿನ ಊಟ. ಟೇಸ್ಟ್ ಮಾಡಿ ಹೇಳ್ಬೇಕಲ್ಲ. ಚೆನ್ನಾಗಿಲ್ಲ. ಕರ್ನ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ನೋಡಿ ಇವತ್ತ. ಇವತ್ತು ಚೆನ್ನಾಗಿಲ್ಲ ಮೂ. ಏನು ಮಾಡಬೇಡ. ನಾ ಸಕ್ಕರೆ ಚಪಾತಿ ಮಾಡ್ಕೊಂಡೀನಿ. ಪ್ರೇಮಂದು ಊಟ ಆಯಿತು. ಇವತ್ತು ಸ್ವಲ್ಪ ಅರ್ಜೆಂಟ್ ಒಳಗೆ ಮಾಡಿದೆ, ಕೆಲಸ ಇತ್ತು. ಸಕ್ಕರೆ ಚಪಾತಿ ಮತ್ತು ಸಂಜೆಗೆ ಸಿಗ್ತೀವಿ. ಬಾಯ್, ಟೈಮ್ ಆಯಿತು, ಹೊಂಟೀನಿ ನಾನು ಕೆಲ್ಸಕ್ಕೆ. ಸಂಜೆಗೆ ಬರ್ತೀವಿ. ಸಂಜೆಗೆ ಬಂದು ಎಲ್ಲ ಕಮೆಂಟ್ಸ್ನು ನೋಟ್ ಮಾಡ್ಕೋತೀವಿ. ಅಷ್ಟು ಇವತ್ತಿನ ಲಾಗ್ ಒಳಗೆ ಸಾಂಗಿಗೆ ಯಾವ ಸಾಂಗ್ ಆಡ್ಬೇಕಂತ ಕಮೆಂಟ್ ಮಾಡಿರಲ್ಲ, ಆ ಕಮೆಂಟ್ನ ನೋಟ್ ಮಾಡಿಕೊಂಡು ಎಷ್ಟು ಸಾಂಗ್ ಹೇಳಿರಿ ಅಷ್ಟು ಸಾಂಗ್ ಆಡಿಸ್ತೀವಿ. ಸಿಂಗರ್ ಕಡೆ ಭಾರಿ ಲೆವೆಲ್ ಹೊಂಟೈತೆ ನಿಂದ, ಭಾರಿ ಬಿಡು. ಹಾಂ, ಭಾರಿ ಸಿಂಗರ್ ಹೇಳ. ಅದೇ ತಾಟೊಳಗೆ ಉಣ್ತಾಳ ಅಂತಕಿ, ಅದಕ್ಕೆ ಹಂಗೆ ಬಿಟ್ಟೀನಿ. ಸದ್ ಹೋಗ್ತೀವಿ ಕೆಲ್ಸಕ್ಕೆ, ಸಿಗ್ತೀವಿ ಒಳ್ಳೆ ಸೀದಾ ಸಂಜಿಕ. ನೋಡ್ರಿ ಮುಖ ತೋರ್ಸಾಕತ್ತಿಲ್ಲ, ಹೆಂಗೆ ಬುರ್ಸಿ ಯಾಕ ಮಾಡ್ಯಾಳ. ಓಕೆ ಬಾಯ್. ಈಗ ಜಸ್ಟ್ ಮನೆಗೆ ಬಂದೀನಿ. ಮಳೆ ಬರಾಗತ್ತೈತಿ ಜಿಟಿ. ಫಸ್ಟಿಗೆ ಹೊಡಿತು ರೆಪ್ಪ ಹೊಡೆದ. ಈಗ ಜಿಟಿ ಸಣ್ಣ ಹುಡುಗಿ ಎಣ್ಣೆ ಅಂಜಾಕ ಅಂಜಬಾರ್ದು, ಸ್ಟ್ರಾಂಗ್ ಇರ್ಬೇಕು. ಸ್ಟ್ರಾಂಗ್ ವುಮೆನ್. ಈಗ ಒಂದು ಹಾಲು, ಇದು ಹಾಲು. ಈಗ ಚಾ ಕುಡಿಯಾಕಿ ಕ್ಲೈಮೇಟಿಗೆ. ಮೊಸರು ಸಂಜೆ ಊಟಕ್ಕೆ. ಕ್ಲೈಮೇಟ್ ಇವತ್ತೇನಂದ್ರೆ ಭಾಳ ಕೆಟ್ಟ ಬೇಜಾರಾಗೈತಿ ನಮ್ಗೆ. ಏನಾಯ್ತು ಅಂದ್ರೆ ನಿನ್ನೆ ಅಪ್ಲೋಡ್ ಮಾಡಿಲ್ಲ ನಾವು ವಿಡಿಯೋ. ನಿನ್ನೆ 5 ಗಂಟೆಗೆ ಯಾವುದೂ ವಿಡಿಯೋ ಅಪ್ಲೋಡ್ ಆಗಿಲ್ಲ. ಒಂದು ವಾರದಿಂದ ಏನೋ ಡೈಲಿ ಅಪ್ಲೋಡ್ ಮಾಡಾಕತ್ತೀವಿ 5 ಗಂಟೆಗೆ ಲಾಗು. ನಿನ್ನೆ ಅಪ್ಲೋಡ್ ಆಗಿಲ್ಲ ಯಾವುದೂ ಲಾಗ್ ಮಾಡಿ ಎಷ್ಟು ಕಷ್ಟಪಟ್ಟು ಬಿರಿಯಾನಿ ಮಾಡಿದ್ಲು. ಅದೆಲ್ಲ ಭಾರಿ ಶೂಟ್ ಮಾಡಿದ್ವಿ, ಮಸ್ತಾಗಿತ್ತು. ಅದು ಎಲ್ಲ ನಿಮಗೆ ಇಷ್ಟ ಆಗುತ್ತಂತ ಎಡಿಟ್ ಮಾಡಿ ಎಲ್ಲ ಎಕ್ಸ್ಪೋರ್ಟ್ ಮಾಡಿ, ನೈಟೆಲ್ಲ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅದಕ್ಕೆಲ್ಲ ರೆಡಿ ಮಾಡಿ ಸಾಯಂಕಾಲ ಬಿಡ್ಬೇಕಂತ ಇಟ್ಕೊಂಡಿದ್ವಿ.
ಡಿಲೀಟ್ ಆಗಿಬಿಟ್ಟೈತೆ ಲಾಗ್. ಅದು ಹೆಂಗ್ ಡಿಲೀಟ್ ಮಾಡಿದ್ದಿ? ಹೆಂಗೆ ಡಿಲೀಟ್ ಮಾಡಿ ನಾನೇ ಮಾಡಿನಂತನೂ ಗೊತ್ತಿಲ್ಲ. ಅದೇ ನಾನೇ ಮಾಡಿ ಅನ್ಸಾಗತ್ತೈತೆ ನಾನು. ಯಾಕಂದರೆ ಇವು ಲಾಗ್ ಮಾಡಿರ್ತೀವಲ್ಲ, ಶಾರ್ಟ್ ಏನಿರ್ತಾವಲ್ಲ, ಇವು ಡಿಲೀಟ್ ಮಾಡ್ತಿರ್ತೀನಿ ನಾನು. ಲಾಗ್ ಎಕ್ಸ್ಪೋರ್ಟ್ ಆಗೋಣ ಡಿಲೀಟ್ ಮಾಡ್ತಿರ್ತೀನಿ. ಅದ್ರ ಜೋಡಿ ಅದನ್ನು ಡಿಲೀಟ್ ಮಾಡೀನಿ. ರೀಸೆಂಟ್ ಡಿಲೀಟ್ ಒಳಗೆ ಹೋಗಿ ಡಿಲೀಟ್ ಮಾಡಿಬಿಟ್ಟಿನಿ, ಸ್ಟೋರೇಜ್ ಕ್ಲಿಯರ್ ಆಗಲಿ ಅಂತ. ಆಮೇಲೆ 5 ಗಂಟೆಗೆ ನೋಡಾಕತ್ತೀನಿ, ಲಾಗೇ ಸಿಗಾಕತ್ತಿಲ್ಲ. ಭಾಳ ಅಂದ್ರೆ ಭಾಳ ಮೂಡ್ ಆಫ್ ಆಗಿಬಿಟ್ಟಿತ್ತು ನನಗೆ. ಅಷ್ಟು ಸುಮ್ಮ ಕುಂತ್ಬಿಟ್ಟಿದ್ದೆ ಕೆಲಸದ ಮೇಲೆ. ಭಾಳ ಒಂಥರ ಅನಿಸ್ಬಿಡ್ತು, ಎಷ್ಟು ಕಷ್ಟಪಟ್ಟು ಮಾಡಿದ್ವಿ, ಎಲ್ಲಾದರೂ ನೋಡ್ತಿದ್ರು, ಇಷ್ಟ ಆಗ್ತಿತ್ತು ಅವ್ರಿಗೆ ಈ ಲಾಗು ಅಂತ. ಈ ಸದ್ದ ಕ್ಲೈಮೇಟ್ ಮಸ್ತ್ ಐತಿ, ಇರ್ಲಿ ಬಿಡ್ರಿ, ಚಿಲ್ ಮಾಡೋಮ್. ಆಗೋದೆಲ್ಲ ಆಗಲಿ, ಹಾಯಾಗಿರು ಹಾಯಾಗಿರಿ, ಹಾಯಾಗಿರಿ ಹಾಯಾಗಿರಿ, ಎಂಜಾಯ್ ಮಾಡ್ರಿ, ಚಿಲ್ ಮಾಡ್ರಿ. ಕ್ಲೈಮೇಟ್ ಈಗ ಚಾ ಕುಡಿಯಂಗೈತಿ. ಚಾ ಕುಡಿದು ಸಿಗ್ತೀವಿ ಒಳ್ಳೆ. ಇವತ್ತು ಚಪಾತಿ ಮಾಡ್ಲಿ? ಚಾ ಚಪಾತಿ ಬೇಡ ನನಗೆ. ನಾನು ಬ್ರೆಡ್ ಚಾ ಚಪಾತಿ ನಂಗಿದ್ರೆ ಏನಾರ ತರ್ತಿದ್ದೇನೆ, ಬಿಸ್ಕಿಟ್ ಬ್ರೆಡ್. ಜಸ್ಟ್ ಹೊರಗೆ ನಿಂತು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಹೊರಗೆ ನಿಂತು ಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಹೊರಗೆ ಹೋಗಿ ನಿಂತು ಹಿಂಗೆ ಇದು ಬೇಕೀಗ. ಬರ್ರಿ. ಹಲೋ ನೋಡಿ ಕ್ಲೈಮೇಟ್. ಟೈಮ್ ಎಷ್ಟಾಗಿರ್ಬೋದು ನಿಮ್ಮ ಪ್ರಕಾರ? ನೋಡಿ ಎಷ್ಟು ಜಲ್ದಿ ಕತ್ಲೆ ಐತಿ ಇವತ್ತು. ನಿನ್ನೆ ಈ ಟೈಮಿಗಿನ ಬಿಸಿಲಿತ್ತು ನಿನ್ನೆನು, ಬಟ್ ಅದು ಲಾಗ್ ಡಿಲೀಟ್ ಆಯಿತು. ಸೋ ಸ್ಯಾಡ್. ಈಗ ಚಾ ಕುಡಿಯೋ. ಯಾರ್ಯಾರು ಇದನ್ನು ಫೀಲ್ ಮಾಡ್ತೀರಿ? ಯಾರ್ಯಾರಿಗೆ ಇದು ಇಷ್ಟ? ಇದು ಬಂದು ನೋಡಿದ್ದು ಬ್ರೆಡ್ ತಿನ್ಕೋತ. ತಿನ್ನಿಸ್ ಹೊಳೆ ತಗೋತಿಯಲ್ಲ. ಕೈಸದ ಮುಗೇನ ಡೈರೆಕ್ಟ್ ಸಾಂಗ್. ಓ ಲಾಗ್ ಮಾಡ್ಬೇಕು ಅನ್ನಾಗತ್ತೀವಿ. ಕರೆಂಟೇ ಬಂದಿಲ್ಲ. ಟೈಮ್ 9:30 ಆಗೈತಿ. ಕರೆಂಟ್ ಹೋಗಿ 1-2 ತಾಸು ಆಯ್ತು, ಕರೆಂಟ್ ಬಂದಿಲ್ಲ. ಕರೆಂಟ್ ಬರುತ್ತ ನಾವು ವೇಟ್ ಮಾಡಾಕತ್ತೀವಿ. ಇವತ್ತು ಟೈಮ್ 11 ಆದರೂ 12 ಆದರೂ ಸಾಂಗ್ ಆಡಿ ಲಾಗ್ನ ಏನು ಮಾಡೋದು. ಕೀಪ್ ವಾಚಿಂಗ್. ಓಕೆ ಎಲ್ಲ ಕಮೆಂಟ್ ಓದಿದ್ವಿ. ಯಾರ್ಯಾರು ಸಾಂಗ್ ಆಡಂದಿರಲ್ಲ ಎಲ್ಲನೂ ನೋಟ್ ಮಾಡ್ಕೊಂಡಿವಿ. ಸಾಂಗ್ ಯಾವ ಹಾಡಂದ್ರಿ. ಈಗ ಎಲ್ಲ ಸಾಂಗ್ ಆಡ್ತಾಳ ನೋಡಿ, ರೆಡಿ ಆಗ್ಯಾಳ ಸಾಂಗ್ ಆಡಕ್ಕೆ. ಯಾರ ಸಾಂಗ್ ಆಡಂದಿರಲ್ಲ ಅದ್ರಾಗ ಯಾವ ತಪ್ಪ ಹಾಡ್ತೀನಿ ಅಂತ ಪದ ಏನೇನು ತಪ್ಪು ಹೇಳಿದ್ರೆ ಕ್ಷಮೆ ಇರ್ಲಿ. ನನಗ್ ಬಂದಷ್ಟು ಹಾಡ್ತೀನಿ. ಸ್ವಲ್ಪ ಜನ ಏನೋ ಪ್ರೀತಿಯಿಂದ ಹಾಡಕ್ಕ ಅಂದಿರಿ, ಕಿ ಹಾಡ್ತಾಳ. ಕಿ ಏನು ದೊಡ್ಡ ಸಿಂಗರ್ ಅಲ್ಲ. ನಿಮಗೆ ವಾಯ್ಸ್ ಇಷ್ಟ ಆಗೈತಿ, ನನಗೂ ಇಷ್ಟ ಆಗೈತಿ. ಒಟ್ಟು ನೀವು ಹೇಳಿರಂತ ಒಂದು ಸ್ವಲ್ಪ ಸಾಂಗ್ ಆಡಿಸ್ತೀನಿ. ಓಕೆ ಸ್ಟಾರ್ಟ್. ಸ್ಟಾರ್ಟಾ? ಒಂದೊಂದೇ ಕುಂದ್ರು ನಿಂದ್ರೆ ಏನ್ರ ಮಾಡು. ಸ್ಟಾರ್ಟಾ? ಫಸ್ಟ್ ಏನ್ ಹಾಡಾಡ್ತೀನಿ ಅಂದ್ರ ಒಬ್ರು ಮೆಸೇಜ್ ಮಾಡಿದ್ರು, ಅಂದ್ರ ಪ್ರೇಮವ್ರಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀರಿ ಆ ಸಾಂಗ್ ಹಾಡ್ರಿ ಅಂತ. ಫಸ್ಟ್ ಅದನ್ನೇ ಫಸ್ಟ್ ಅದೇ ಹಾಡ್ಲ. ನಿನಗ ಡೆಡಿಕೇಟ್ ಮಾಡುವಂತ ಹಾಡ ಅಂದ್ರ ಇದು ಯಾವುದು? ದೇವರೇ ಬಂದು ಬೇಡಿಕೊ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೇನು ಏನು ನೀನಿರುವಾಗ ಹೊಸ ಆಸೆ ನನಗೇಕೆ ಇನ್ನು. ಈ ಸಾಂಗ್ ನಾ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ ಪ್ರೇಮ್ ಅವ್ರಿಗೆ. ಓಕೆ, ಎಲ್ಲ ಸಾಂಗ್ನು ಆಡೋತ್ನಾಗ ನೀನು ಅದನ್ನು ಆ್ಯಕ್ಟ್ ಮಾಡ್ಕೊಂಡು ಆಡ್ಬೇಕು. ಒಂಥರ ರೀಲ್ ಇರ್ತಾರ. ನೆಕ್ಸ್ಟ್ ಕಮೆಂಟ್ ಓದಾಗತ್ತೀನಿ ಈಗ. ಸೂಪರ್ ವಾಯ್ಸ್ ಅಕ್ಕ, ನೈಸ್ ವಿಡಿಯೋ. ವಾವ್ ಸೂಪರ್ ಅಕ್ಕ, ನೈಸ್ ಸೂಪರ್. ನಾವೆಂದು ದೂರ ಇದ್ದರೂ ವಿರಹಗಳೇ ನಮ್ಮ ಮಿತ್ರರು. ಯಾವಾಗ ಏನಂತೀನಿ ಸುಮ್ಮ ಆಡ್ತೀನಿ, ಯಾರು ಬೇಯಬೇಡ್ರಿ, ಅಡ್ಡಾಡು ಬರಬೇಡ ನೀನಂತ.
ಸ್ಟಾರ್ಟ್. ನಾವಿನ್ನೂ ದೂರ ಇದ್ದರು, ನಾವಿನ್ನೂ ಅಲ್ಲದು, ನಾವೆಂದು ಫಸ್ಟಿಂದ ಏನೈತೆ ಸಾಂಗ್ ಅದೇನ್ರಿ ಅಲ್ಲಿ ನೀ ಅದು ಸ್ಟಾರ್ಟರ್. ನಾವೆಂದು ದೂರ ಇದ್ದರು ವಿರಹಗಳೇ ನಮ್ಮ ಮಿತ್ರರು, ನೋಡದೇ ಇದ್ದರು ಪ್ರೀತಿಸೋ ಇಬ್ಬರು, ನೋಡೋರ ಕಣ್ಣಲ್ಲಿ ಏನೇನೋ ಹಾಡೋ ಹುಚ್ಚರು, ದೂರಾನೇ ಆರಂಭ ಸೇರೋದೇ ಅಂತಿಮ, ಅಲ್ಲಿವರೆಗೂ ಯಾರು ಈ ಹುಚ್ಚು ಪ್ರೀತಿ ಮೆಚ್ಚರು. ಈ ಒಂದು ಲೈನ್ ಹಾಡಿ ಅಕ್ಕ ಪ್ಲೀಸ್. ನಿಂದು ಯಾವ್ದು ಗೊತ್ತಿತ್ತು? ಇಲ್ಲ ಯಾವ್ದು ಇಲ್ಲ ಗೊತ್ತಿಲ್ಲ. ಹಾಡ್ತ ನಾಳೆ ಯಾರು ನಂದನಿಗೆ ಎಲ್ಲಿಂದ ಸ್ಟಾರ್ಟ್ ಅದು? ನಾವೆಂದು ದೂರ ಇದ್ರು, ನಾವೆಂದು ದೂರ ಇದ್ದರು ವಿರಹದಲ್ಲಿ ನಮ್ಮ ವಿರಹದಲ್ಲಿ ಅಲ್ಲಮ್ಮ, ವಿರಹಗಳೇ ವಿರಹಗಳೇ ನಮ್ಮ ಮಿತ್ರರು. ವಿರಹಗಳೇ ಅಲ್ಲ, ವಿರಹದಲ್ಲಿ ವಿರಹದಲ್ಲಿ ಇದ್ದರು, ವಿರಹದಲ್ಲಿ ನಮ್ಮ ವಿರಹವೇ ನಮ್ಮ ಮಿತ್ರರು ಅಂತ ಬರ್ದಾರ ಇಲ್ಲಿ. ದೂರಾನೇ ನೀ ಅನ್ಬೇಕು, ಆರಂಭ ಸೇರೋದೇ ಅಂತಿಮ, ಅಲ್ಲಿವರೆಗೂ ಯಾರು ಈ ಹುಚ್ಚು ಪ್ರೀತಿ ಮೆಚ್ಚರು. ದೂರಾನೇ ಎಲ್ಸ್ ಎಷ್ಟು ಸಲ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೆಕ್ಸ್ಟ್ ಹೋಗೋಮೀಗ. ನೆಕ್ಸ್ಟ್ ಏನಂದ್ರೆ ದೀಪಕ್ ಸೂಪರ್, ಇದೇ ಥರ ಡೈಲಿ ಲಾಗ್ ಮಾಡಿ ಖುಷಿ ಆಗುತ್ತೆ ನೋಡೋಕ್ಕೆ. ನಿನ್ನೆ ಲಾಗ್ ಬಿಡ್ಲಾಕ ನಮಗೂ ಭಾಳ ಫೀಲ್ ಆಗಕತೈತಿ, ಡಿಲೀಟ್ ಆಗಿಬಿಟ್ಟೈತಿ ವಿಡಿಯೋ. ಮತ್ತು ಚಿಕ್ಕ ಸಂಸಾರ ಚೊಕ್ಕ ಸೂಪರ್ ವಿಡಿಯೋಸ್, ಸೂಪರ್ ಜೋಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೆಕ್ಸ್ಟ್ ಮೈ ಹಾರ್ಟ್ ಮೆಲ್ಟ್ಸ್ ಫಾರ್ ಯುವರ್ ವಾಯ್ಸ್. ನೆಕ್ಸ್ಟ್ ಸಾಂಗ್ ಟೆಲಿಫೋನ್ ಗೆಳತಿ ಸಾಂಗ್. ಸಾಂಗ್ ಅದು ಅವರೊಬ್ಬರು ಮತ್ತು ಟೆಲಿಫೋನ್ ಗೆಳತಿ ಸಾಂಗ್ ಆಡಿಸಿ ಅಣ್ಣ. 3-4 ಜನ ಕಮೆಂಟ್ ಮಾಡ್ಯಾರ ಟೆಲಿಫೋನ್ ಗೆಳತಿ ಅಂತ. ಅದು ಮೇಲ್ ವರ್ಷನ್ ಐತಿ, ನೀನೇ ಹಾಡು ಇರಲಿ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವನಿಗೆ ಕಿಂಗ್ಡಮ್ ಕಿಂಗ್ಡಮ್, ಕಣ್ಣ ಮುಚ್ಚೆ ಕಾಡಿಗೂಡಿಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ, ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ. ಮಾಡಿಬಿಡು. ಎಷ್ಟು ಬರ್ತ ಅಷ್ಟೇ ಆಡ್ತಾಳ, ಯಾರು ಬೇಯಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ವಿಲ್ ರಿಕ್ವೆಸ್ಟ್ ಯು. ನೆಕ್ಸ್ಟ್ ಹೋಗಮ್ಮ. ಇದೊಂದು ಯಾವುದೋ ಕಮೆಂಟ್ ಐತಿ, ಓದು ಅಣ್ಣ ಭಾಳ ಪ್ರೀತಿ ಅಭಿಮಾನ ಇಟ್ಟು ನಮಗೆ ಕಮೆಂಟ್ ಮಾಡ್ಯಾನ. ಏನಂದ್ರೆ, ಪ್ರೇಮು ಅಣ್ಣ ನಿಮ್ಮದು ಅಕ್ಕಂದು ಜೋಡಿ ಸೂಪರ್ ಅಣ್ಣ, ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಣ್ಣ, ಒಂದು ವಿಡಿಯೋಸ್ನು ಮಿಸ್ ಮಾಡಿಲ್ಲ ಅಣ್ಣ, ನಾನು ನಿಮ್ಮನ್ನು ಅಕ್ಕನ ನೋಡಿದರೆ ತುಂಬ ಖುಷಿ ಆಗುತ್ತೆ ಅಣ್ಣ, ನಾನು ಫ್ಯೂಚರಲ್ಲಿ ನಿಮ್ಮ ಥರ ಇರಬೇಕು ಅಂತ ತುಂಬ ಆಸೆ ಅಣ್ಣ, ಯುವ ಪ್ರೇಮಿಗಳಿಗೆ ಅಣ್ಣ ನಿಮ್ಮ ಜೋಡಿ ರೋಲ್ ಮಾಡೆಲ್ ಇನ್ಕ್ಲೂಡಿಂಗ್ ಮೀ ಅಣ್ಣ, ದೇವರು ನಿಮಗೆ ಒಳ್ಳೇದು ಮಾಡಲಿ ಅಣ್ಣ, ನೀವು ಇನ್ನೂ ತುಂಬ ಮೇಲೆ ಬೆಳಿಬೇಕು ಅಂತ ನನ್ನ ಆಸೆ ಅಣ್ಣ. ಆ್ಯಂಡ್ ಮತ್ತೆ ನಮ್ಮ ಊರು ಯಲಗೂರು ಅಣ್ಣ, ಆಲ್ಮಟ್ಟಿ ಹತ್ರನೇ ಅಣ್ಣ ನಮ್ಮ ಊರು, ಹೆಮ್ಮೆ ಅಂತ ಅನಿಸುತ್ತೆ ಅಣ್ಣ ನನಗೆ. ನಮ್ಮದು ಅಲ್ಲೇ ಅಣ್ಣ. ನಮ್ಮ ಸಲುವಾಗಿ ಇಷ್ಟು ಬಿಡು ಮಾಡ್ಕೊಂಡು ಅಷ್ಟು ಉದ್ದ ಮೆಸೇಜ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅದಕ್ಕೆ ನಿನಗೆ ಹಂಗೆ ರಿಪ್ಲೈ ಮಾಡಿದ್ರೆ ಅದು ಕಡಿಮೆ ಅಂತ ಹಿಂಗೆ ರಿಪ್ಲೈ ಮಾಡಾಕತ್ತೀನಿ. ಏನಂದ್ರೆ ನಮ್ಮದು ಅಲ್ಲೇ ಮುದ್ದೇಬ್ಯಾಳ, ಒಂದು 20 ಕಿಲೋಮೀಟ್ರ್ ಏನೋ ಯಲಗೂರಿಗೆ ಬರ್ತಿರ್ತೀವಿ ನಾವು. ಹೋಗ್ತಿರ್ತಿದ್ವಿ ನಾವು ಶನಿವಾರಕ್ಕೊಮ್ಮೆ ಹನುಮಪ್ಪನ ಗುಡಿಗೆ ಹೋಗ್ತಿರ್ತಿದ್ವಿ. ಭಾರಿ ಪವರ್ಫುಲ್ ಅದು, ಜೈ ಆಂಜನೇಯ. ನೆಕ್ಸ್ಟ್ ಕಮೆಂಟಿಗೆ ಹೋಗಮು. ನೆಕ್ಸ್ಟ್ ಯಾರೇನು ಕೇಳ್ಯಾರಂದ್ರೆ, ಪ್ಲೀಸ್ ಸಿಂಗ್ ತುಂತೂರು ಸಾಂಗ್. ಹಾಡು. ತುಂತೂರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತೂರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ
ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬ ಪ್ರೀತಿಯಲಿ ನನ್ನ ಹಾಡಂತೆ ಕಾಯು ಏನನ್ನ ತಪ್ಪು ಪಡಕತ್ತಿ ನಿನ್ನ ಈ ತುಂಬ ಪ್ರೀತಿಯಲ್ಲಿ ನನ್ನ ಈಕಿ ಹಿಂಗೆ ಆಡ್ತಾಳಂತ ನನಗೇ ಗೊತ್ತಿದ್ದಿಲ್ಲ, ನಾನೇ ಫಿದಾಗ್ಬಿಟ್ಟು. ನೆಕ್ಸ್ಟ್ ಹೋಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ರಿಪ್ಲೈ ಮಾಡಿಲ್ಲ ನೆಕ್ಸ್ಟ್ ರಿಪ್ಲೈ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀವಿ, ಯಾರಿಗೂ ಮಿಸ್ ಮಾಡಲ್ಲ. ನೆಕ್ಸ್ಟು ದೀಪ ವಾಯ್ಸ್ ಮಾತ್ರ ಮಸ್ತ್ ಐತಿ ಅಕ್ಕ, ನಮ್ಮದು ಕುಂದಾಪುರ. ಥ್ಯಾಂಕ್ ಯು ಸೋ ಮಚ್. ನನ್ನ ವಾಯ್ಸ್ ಹಿಂಗೈತೆ ಅಂತ ನನಗೆ ಗೊತ್ತಿರಲಿಲ್ಲ, ನೀವೇ ನನ್ನ ಏನು ಚಂದ ಐತೆ ಅನ್ನಕತ್ತೀರಿ. ಥ್ಯಾಂಕ್ಸ್ ಎಲ್ಲರಿಗೂ. ಯುವರತ್ನ ಮೂವಿ ನೀನಾದೇನಾ ಸಾಂಗ್ ಹಾಡಿ ಅಕ್ಕ ಪ್ಲೀಸ್. ನಾನು ಅದ್ರದ್ದು ಫೀಮೇಲ್ ವರ್ಸನ್ ಹಾಡ್ತೀನಿ. ಮತ್ತು ಫೀಮೇಲ್ ಎದೆಯ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತವೀಗ ಒಂಟಿತನಕ್ಕೆ ನೀನೆ ತಾನೆ ಸರಿಯಾದ ಸಿಹಿಯಾದ ಪರಿಹಾರವೀಗ ಉಕ್ಕಿ ಬರುವ ಕರೆಗೆ ನಿನ್ನ ನಿರಳೆ ಉತ್ತರ ಯಾವ ದೃಷ್ಟಿ ತಾಕದಂತೆ ನಿನ ಕಣ್ಣೆ ನನ್ನ ಕಾವಲು ನೀನಾದೇನಾ ನಿನ್ನಿಂದಲೇ ನಿನ್ನೊಂದಿಗೆ ಎಲ್ಲ ಮರ್ತು ಬಿಟ್ಟಿನ ಆಡ ಎಲ್ಲ ಮರೆತು ಬಿಟ್ಟಾಳಕಿ ಪಾಪ. ಓಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲೊಂದು ಫಂಕ್ಷನ್ ಅನ್ಸಾಗತ್ತೈತೆ ನನಗೆ. ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಹೋಗಮು. ಬೆಳಕಿನ ಕವಿತೆ ಬೆರಗಿಗೆ ಸೋತೆ. ಅದು ನನಗೆ ಬರಲ್ಲ ಅನ್ಸುತ್ತೆ, ಆದ್ರೆ ಸ್ವಲ್ಪ ಟ್ರೈ ಮಾಡ್ತೀನಿ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವನಿಗೆ ಬಿಸಿಲಿಗೆ ಅಂಗಿ ತೊಡಿಸಿದಳೀಕೆ ಹಗಲಿರಳು ನನ್ನೊಳಗೆ ಹಕ್ಕಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ. ಓಕೆ ಥ್ಯಾಂಕ್ ಯು ಸೋ ಮಚ್. ನೀರು ಕುಡಿತಿದ್ರಿ, ನೀರು ಕುಡಿ, ಗಂಟ್ಲು ಬೇನೆ ಆಗತ್ತಿದ್ರ. ಇವತ್ತ ಎಲ್ಲರ ಸಂಬಂಧ ಆಡ್ಸಾಕತ್ತೀವಿ, ಯಾರು ಏನು ಅನ್ಕೊಳಕ್ ಹೋಗ್ಬೇಡ್ರಿ ಪ್ಲೀಸ್. ಯಾರು ಆಡೋವಾಗ ತಪ್ಪಾಡೀನಿ ದಯವಿಟ್ಟು ಕ್ಷಮಿಸ್ರಿ ಎಲ್ಲರೂ. ಓಕೆ ನೆಕ್ಸ್ಟ್ ಕಮೆಂಟಿಗೆ ಹೋಗಮು. ಸಾಂಗ್ ಸೂಪರ್ ಅಕ್ಕ, ಲಾಟ್ಸ್ ಆಫ್ ಲವ್ ಅಕ್ಕ, ನೀವು ಸಾಂಗ್ ಸಖತ್ ಆಡ್ತೀರಾ, ಡೈಲಿ ಒಂದೊಂದು ಸಾಂಗ್ ಆಡಿ ಅಕ್ಕ ಪ್ಲೀಸ್ ಅಕ್ಕ. ನೆಕ್ಸ್ಟ್ ಸಾಂಗ್ ಕಣ್ಣಿಗೂ ಏನಿದು ಕಾಣಿಗೂ ಇಲ್ಲ ಸಾರಿ ಸ್ಕ್ರೀನ್ ಆಫ್ ಆಯ್ತು. ಓದಾಕ್ ಬರಲ್ಲ ಅಂತ ತಿಳ್ಕೊಬೇಡ್ರಿ, ನಾನು ಓದ್ತೀನಿ. ನಾನು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಷ್ಟೇ. ಕಣ್ಣಿಗೂ ಕಿಟಕಿ ಅಂತ ಅಂದ್ರೆ ಏನಾಗೈತೆ, ಕಣ್ಣಿಗೂ ಆಗೈತಲ್ಲ, ಅದಕ್ಕೆ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯಿತು. ಕಣ್ಣಿಗೂ ಕಿಟಕಿಯ ಅಂತರ ಸಾಂಗ್ ಆಡಿ. ಓಕೆ ನನಗೂ ಅದೊಂದು ಬರಂಗಿಲ್ಲ ಅರ್ಥ. ನಾ ಹೇಳ್ತೀನಿ. ಕಣ್ಣಿಗೂ ಕಿಟಕಿಯ ಅಂತರ ಕರ್ತನು ಹಾಕಲು ರೆಪ್ಪೆಗೆ ಮುಜುಗರ ವಾರೆ ಇದು ಎಂತ ವಾರೆ ನೋಟ ನೋಡು ಹಾಡು. ಓಕೆ ಅದು ಸಾಂಗ್ ಬರಲ್ಲ ಆಕಿಗೆ, ದಯವಿಟ್ಟು ಕ್ಷಮೆ ಇರಲಿ. ನನಗೆಲ್ಲ ಸಾಂಗ್ ಬರ್ತಾವೆ, ಅದಕ್ಕೆ ನಾನು ಆಡಲ್ಲ. ನನ್ನ ವಾಯ್ಸ್ ಸರಿ ಇಲ್ಲ, ನನಗೆಲ್ಲ ಸಾಂಗ್ ಬರ್ತಾವೆ. ಕನ್ನಡ, ಹಿಂದಿ, ಒಂದೆರಡು ಇಂಗ್ಲೀಷ್ ಸಾಂಗು ಆಡ್ತೀನಿ. ಲೆಟ್ ಮಿ ಲವ್ ಯು ಅಂತ. ಸಿಸ್ ಸರಿಯಾಗಿ ನೆನಪಿದೆ ಸಾಂಗ್ ಆಡಿ ಪ್ಲೀಸ್. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ ಮನದ ಪ್ರತಿಯೊಳಗು ನಿನದೇ ಮೆರವಣಿಗೆ
ಬಾ ಮುಂದೋದಿ ನೀನು ಇರ್ಲಿ. ಕರೆಕ್ಟ್ ಐತಿ. ಇಲ್ಲ ಇಲ್ಲ ನಿನ್ನನೇ ಬಯಸುತ್ತ ಕಿಡಿ ಹಾರುವುದು ಇನ್ನು ಖಚಿತ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೇಳ್ಕೊತೀನಿ, ತಪ್ಪಾದಲ್ಲಿ ಪ್ಲೀಸ್ ಕ್ಷಮೆ ಇರಲಿ. ಇಲ್ಲ, ನಾನು ಸಾಂಗ್ ಜೊತೆ ಆಡ್ತೀನಿ, ಒಬ್ಬಾಕಿನೇ ಆಡಕ್ ಬಂದಿಲ್ಲ. ಸಾಂಗ್ ಜೊತೆ ಆಡ್ತೀನಿ ಬೇಕಾದ್ರೆ. ಆಯ್ತು, ನೆಕ್ಸ್ಟ್ ಹೋಗು ಮಿಸ್ ಅದು. ಓಕೆ, ಸೂಪರ್ ಸಿಸ್ಟರ್. ಅಕ್ಕ ನೀವು ಅಣ್ಣಗೆ ಯಾವ ಸಾಂಗ್ ಡೆಡಿಕೇಟ್ ಇದು ಆಡಿದಲ್ಲ? ಫಸ್ಟ್ ಕಮೆಂಟ್ಸ್ ಅದೇ ಆಗೈತಿ, ಈಗ ಓದಿನಿ ಅದನ್ನು. ನೀವಿಬ್ಬರು ಸದಾ ಹೀಗೆ ನಗು ನಗುತ್ತಾ ಚೆನ್ನಾಗಿ ಇರಬೇಕು ಅಣ್ಣ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ಸ್, ನಮಗೆ ಯಾರ್ಯಾರು ಆಶೀರ್ವಾದ ಮಾಡಿರಿ. ಸಾಂಗ್ ಮಸ್ತ್ ಆಡ್ತೀರಾ, ಸರಿಗಮ್ಮ ಹೋಗಿ. ಯಾಕೆ ಎದ್ದು ಹೊಂಟಲ್ಲ? ಆ್ಯಂಡ್ ನೆಕ್ಸ್ಟ್ ಈಗ ಇಬ್ರು ಚಂದ ಇದಿಲ್ಲ. ಲಾಸ್ಟ್ ಒಳಗೆ ಸುಮ್ಮನೆ ಒಂದು ಡೈಲಾಗ್ ಹೊಡೆದಿದ್ದೆ, ಯಾರು ಚಂದ ಅದಾರ ಕಮೆಂಟ್ ಮಾಡ್ರಿ ಅಂತ. ಹೌದು, ಮೈನಾ ಸಾಂಗ್ ನೆಕ್ಸ್ಟ್. ಇದು ಒಬ್ರು ಯಾರ ಅಕ್ಕನ ಕೈಗೆ ಅದು ಕಡಕ್ ಸೂಪ್ ಕಡಕ್ ಬ್ಲಕ್ ಸಾಂಗ್ ಅದು ಐತಿ, ಅದು ನೆಕ್ಸ್ಟ್ ಕಮೆಂಟ್ ಅದೇ ಬರ್ತೀನಿ, ಬರ್ತದ ಅದು ಬಂದಾಗ. ಅದು ಸಾಂಗ್ ಅಲ್ಲ, ಅದು ಯಾವ ಸಾಂಗ್ ಅಂತ ಕಂಡಿಡೀನಿ ನೋಡು. ಓಕೆ ಅಕ್ಕ ಪ್ಲೀಸ್ ಸಿಂಗ್ ಮೈನಾ ನೀನೇ ನನ್ನ ಸಾಂಗ್. ಮೈನಾ ಅದೇ ನಾವು ರೀಲ್ಸ್ ಮಾಡಿದ್ವಲ್ಲ ಅದನ್ನು. ಮೈನಾ ನೀನೇ ನನ್ನ ಮೈನಾ ನೀನೇ ನನ್ನ ಪ್ರಾಣ ಅನ್ನೋದಿಲ್ಲ ನನ್ನ ಆನೆ ಪ್ರಾಣ ಇಂದೆಲ್ಲ ನಾಳೆ ಹೋಗೋದೇನೆ ನಿನಗೇನು ಅನ್ನಬೇಕು ಕಾಣೆ. ಅಷ್ಟೇ, ತುಂಬ ಧನ್ಯವಾದಗಳು. ನೆಕ್ಸ್ಟ್ ಹೋಗಮು, ನಿಮ್ಮ ವಿಡಿಯೋಸ್ ಔಟ್ಸೈಡ್ ಹೋಮ್ ಯಾರು ರೆಕಾರ್ಡ್ ಮಾಡ್ತಾರ, ನೀವಿಬ್ಬರು ಭಾರಿ ಇಷ್ಟ ಆಗೀರಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ನಿಮ್ಮ ವಿಡಿಯೋಸ್ ಭಾಳ ಎಂಜಾಯ್ ಮಾಡ್ತೀವಿ. ಕ್ಯೂಟ್ ಪೇರೆಂಟ್, ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಣ್ಣ. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ನಮಗೆ. ಆ ಖುಷಿನ ನಮ್ಗೆ ಹೆಂಗೆ ತೋರಿಸ್ಕೋಬೇಕಂತ ಗೊತ್ತಾಗಲ್ಲ. ಅದಕ್ಕೆ ಕ್ಷಮೆ ಇರಲಿ, ಏನಾರ ಸಣ್ಣ ಪುಟ್ಟ ತಪ್ಪಾಗಿದ್ರೆ. ಥ್ಯಾಂಕ್ ಯು ಅಕ್ಕ. ಏನಂದ್ರೆ ನಮಗೆ ಔಟ್ಸೈಡ ಇನ್ಸೈಡ್ ಯಾರೂ ಕ್ಯಾಮ್ರಾ ಹಿಡಿಯಲ್ಲ. ಹೇಳ್ಬೇಕಂದ್ರೆ ನನ್ನ ಶೂಟ್ ಇದ್ದಾಗ ಅಕ್ಕಿ ಕ್ಯಾಮ್ರಾ ಹಿಡಿತಾಳೆ, ಅಕ್ಕಿನ ಶೂಟ್ ಇದ್ದಾಗ ನಾ ಕ್ಯಾಮ್ರಾ ಹಿಡಿತೀನಿ. ಇಬ್ಬರು ಶೂಟ್ ಇದ್ದಾಗ ಸ್ಟ್ಯಾಂಡ್ ನೋಡಿರ್ತೀವಿ ನೀವು, ಸ್ಟ್ಯಾಂಡ್ ಒಳಗೆ ಇಟ್ಟು ಕ್ಯಾಮ್ರಾ ಮಾಡ್ತೀವಿ. ನಮ್ಮ ವಿಡಿಯೋ ಯಾರು ಇದು ಮಾಡಿಲ್ಲ. ನಮ್ಮ ಅಣ್ಣ ಅಂದ್ರೆ ರೀಸೆಂಟಾಗಿ ಅವ್ರು ಬೆಂಗಳೂರಿಗೆ ಬಂದಾರಲ್ಲ, ಅವಾಗಿಂದ ಹಿಡ್ದಾರ. ಅಂದ್ರೆ ರೀಸೆಂಟಾಗಿ ಅಂದ್ರೆ 1 ಮಂತ್ ಆಯ್ತು ಅವ್ರು ಜಸ್ಟ್ ಬೆಂಗಳೂರಿಗೆ ಬಂದು. ಒಂದು 2-3 ವಿಡಿಯೋಕ್ಕಷ್ಟೇ ಅವರು ಹೆಲ್ಪ್ ಮಾಡ್ಯಾರ. ಬಟ್ ಬ್ಯಾಕ್ ಸಪೋರ್ಟಾಗಿ ಭಾಳ ಹೆಲ್ಪ್ ಮಾಡ್ಯಾರ ನಮ್ಮ ಮನೆಯವರು, ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಮಮ್ಮಿ, ಇವ್ರ ಅಣ್ಣ, ಇವ್ರ ಮಮ್ಮಿ, ಇಷ್ಟೇ ಮನೆಯವ್ರು ನಮಗೆ ಭಾಳ ಸಪೋರ್ಟ್ ಮಾಡ್ಯಾರ. ತಂದೆ ತಾಯಿ ಬಿಟ್ಟು ಯಾರೂ ಆಗಲ್ಲ, ಎಲ್ಲರೂ ನೆನಪಿಟ್ಕೋರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೆಕ್ಸ್ಟ್ ಕಮೆಂಟಿಗೆ ಹೋಗೋಣ. ಆ್ಯಂಡ್ ದ ನೆಕ್ಸ್ಟ್ ಕಮೆಂಟ್ ಈಸ್ ರಾಂಗ್ ಹೊಡೆದು ನೆನಪಿನ. ಇನ್ಸ್ಟಾದಾಗ ಸಾಂಗ್ ಹಾಡಿ ಅಪ್ಲೋಡ್ ಮಾಡಿರಿ, ಮಸ್ತ್ ಇದೆ ವಾಯ್ಸ್. ಓಕೆ, ಟ್ರೈ ಮಾಡ್ತೀವಿ, ಆಡ್ತೀವಿ. ನೆಕ್ಸ್ಟ್ ಕಂಬದ ಮ್ಯಾಲಿನ ಬೊಂಬೆ ಈ ಸಾಂಗ್ ಹಾಡ್ರಿ, ಚಂದ ಇರುತ್ತೆ. ನಮ್ಮ ಮೊನ್ನೆ ಹಾಡ್ಬೇಕು ಅನ್ಕೊಂಡಿದ್ದೆ, ಇದು ಇವತ್ತು ಹಾಡ್ತೀನಿ. ಹಾಡ್ಲಾ? ಈ ಸಾಂಗ್, ಈ ವ್ಲಾಗ್ ಫುಲ್ ಅಕ್ಕಿನ ಸಾಂಗೇ ತುಂಬಿರ್ತಾವ ನೋಡ್ರಿ. ಒಂದು 20 ನಿಮಿಷ ಬರೀ ಸಾಂಗೇ. ಯಾರು ಬೇಸರ ಮಾಡ್ಕೋಬೇಡ್ರಿ ದಯವಿಟ್ಟು. ನಿಮ್ಮ ಸಾಂಗ್ ಬರ್ತಿರ್ತಾವೆ, ವೇಟ್ ಮಾಡ್ತಿರ್ತೀವಿ. ನಾ ಹೇಳಿದ ಸಾಂಗ್ ಹಾಡಕ್ಕ ಅಂತ. ಎಲ್ಲರಿಗೂ ಥ್ಯಾಂಕ್ಸ್. ಮ್ಯೂಸಿಕ್ ಜೊತೆ ಕಂಬದ ಮ್ಯಾಲಿನ ಬೊಂಬೆ ನಂಬಲೈನ ನಿನ್ನ ನನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ
ಚಿತ್ತಗೊಟ್ಟ ಹೇಳುತ್ತಾರವಾ ಒಬ್ಬನೇ ನಾನೆಲ್ಲಿ ತಪ್ಪಿಪ್ಪುಗೊಂಡಿಹನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬರ ಮ್ಯಾಲಿನ ಬೊಂಬೆ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾ ಇಷ್ಟ ಅಲ್ಲೇ ಮುಂದೆ ಪೂರ್ತಿ ಬರ್ತೈತಿ ಎಲ್ಲ ಸಾಂಗ್ ಹಾಡ್ಬೇಕಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹೋಗು ಮೀಸದ ಕಂಬದ ಮೇಲಿನ ಮುಗೀತಲ್ಲ ಅಕ್ಕ ಕೆಂಡ ಸತ್ಯವೇ ಹೇಳಬಾರದ ಗಗನವೇ ಬಾಗಿ ಬಾಗಿ ಸಾಂಗ್ ಹಾಡಿ ಅಕ್ಕ ಅದು ಸಿಸ್ ನಡ್ಬಾರ್ಕಿಂದ ಅದೇನು ಇದು ಗೊತ್ತಿಲ್ಲ ನನಗ ವರ್ಡ್ ಗಗನವೇ ಬಾಗಿ ಭುವಿಯನು ಕೇಳಿದ ಏನದು ಅದೇ ಒಂದು ಗೊತ್ತಾಗತ್ತಿಲ್ಲ ಹೆಂಗ್ ಬರ್ತ ಹಂಗೆ ಹಾಡು ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾಳೆಯ ಮಂತ್ರನ ಗಗನವೇ ಬಾಗಿ ಭುವಿಯನು ಓಕೆ ನೆಕ್ಸ್ಟ್ ಹೋಗಮು ನೆಕ್ಸ್ಟ್ ಒಂದು ಸ್ವಲ್ಪ ಟೈಮ್ ಭಾಳ ಆಯ್ತಲ್ಲ ಅದಕ್ಕೆ ಊಟ ಮಾಡ್ಬೇಕಾಗತ್ತ ಅದಕ್ಕೆ ಚಪಾತಿ ಮಾಡಾಕತ್ತಾಳ ಲೈಟ್ ಹೋಗಿದ್ದು ಅದಕ್ಕೆ ಸುಮ್ ಕೂತಿದ್ವಿ ಚಪಾತಿ ಮಾಡಾಕತ್ತಾಳ ಈಗ ಚಪಾತಿ ಹಂಗೆ ಮಾಡ್ಕೋತೀನಿ ಸಾಂಗ್ ಹಂಗೆ ನಮ್ದು ಅಡುಗೆನೂ ಆಗುತ್ತಾ ಲಾಗ್ ನಾವು ಇನ್ನೇನು ವಿಡಿಯೋ ಮಾಡ್ಬೇಕು ಅನ್ನೋದ್ರೊಳಗೆ ಕರೆಂಟ್ ಹೋಗಿಬಿಟ್ಟ ಅವ್ರಿಗೆ ನೋಡ್ರಿ ಸದ್ದ ಚಪಾತಿ ಮಾಡಾಕತ್ತಾಳ ಚಪಾತಿ ಮಾಡಿ ಊಟ ಮಾಡಿ ಆಯ್ತು ಕರೆಂಟ್ ಬಂದಿಂದ ಇನ್ನೊಂದೆರಡು ಕ್ವಶನ್ ಇನ್ನೊಂದೆರಡು ಕಮೆಂಟ್ ಅದ ಅವನ್ನ ಓದಿ ಒಂದೆರಡು ಆಡಿ ನೆಕ್ಸ್ಟ್ ಲಾಗ್ ಸಿಗ್ತೀವಿ ನಿನ್ನೆ ಇದು ಲಾಗ್ ಬಿಟ್ಟಿಲ್ಲ ಆ ಲಾಗ್ ಡಿಲೀಟ್ ಆಗೈತಿ ಭಾಳ ಅಂದ್ರೆ ಭಾಳ ಬೇಜಾರಾಗಿದೆ ಮಗು ಏನು ಮಾಡೋಕ್ಕಾಗಲ್ಲ ಅದಕ್ಕಿನ್ನ ಹಿಂಗೆ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಆಗೈತಿ ಇರಲಿ ಏನಾಗಲ್ಲ ಕಿಟಕಿ ಬಾಗ್ಲ ಎಲ್ಲ ಕ್ಲೋಸ್ ಅದಾವ ವಾಯ್ಸ್ ಹೊರಗೆ ಹೋಗಲ್ಲ ಈ ಸದ್ದು ಇನ್ನೊಂದು 2-3 ಕಮೆಂಟ್ಸ್ ಅದಾವ ಅವ್ನು ಓದಿ ಜಲ್ದಿ ಲಾಗ್ನ ಎಂಡ್ ಮಾಡೋಮ್ರಿ ಈ ಸದ್ದು ನೆಕ್ಸ್ಟ್ ಕ್ವಶನ್ ಕಿಸ್ ಮೂವಿ ನೀನೇ ಮೊದಲು ಸಾಂಗ್ ಆಡ್ರಿ ಅಕ್ಕ ನಾನು ಅಭಿಮಾನಿ ಪ್ಲೀಸ್ ಅಕ್ಕ ಓಕೆ ಹಂಗೆ ತಳಗೆ ಇನ್ನೊಂದು ಕಮೆಂಟ್ ಐತಿ ಯಾರ ನಮ್ಮ ಅಣ್ಣನ ಹಾಕ್ಯಾನ ನಮ್ಮ ಅಕ್ಕ ಹಾಕ್ಯಾರ ಗೊತ್ತಿಲ್ಲ ಅಣ್ಣ ನೀವು ಹಾಡಿ ಅಣ್ಣ ಪ್ಲೀಸ್ ಅಣ್ಣ ನೆಕ್ಸ್ಟ್ ಲಾಗಲ್ಲಿ ನೀವು ಒಬ್ಬರೇ ಆಡಿ ಅಕ್ಕ ಆಮೇಲೆ ಪ್ಲೀಸ್ ಓಕೆ ಆಡ್ತೀನಿ ನೀ ಆಡೋದು ಫಸ್ಟ್ ಕಿಸ್ ಮೂವಿ ಸಾಕು ನೀ ಇಲ್ಲಿ ಕಾಣಕತ್ತಿಲ್ಲ ಅಲ್ಲಿ ಹೋಗಿ ಕುಂದ್ರು ನೀನೇ ಮೊದಲು ನೀನೇ ಕೊನೆ ಇನ್ನೊಂದ್ಸಲ ಒನ್ ಮೋರ್ ಇನ್ನೊಂದ್ಸಲ ನೀನೇ ಮೊದಲು ನೀನೇ ಕೊನೆ ಬೇರೆ ಯಾರು ಬೇಡ ನನಗೆ ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಪ್ರೀತಿಸು ಒಂದು ಬಾರಿ ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ ಓಕೆ ಈ ಸದ ಆಯ್ತಲ್ಲ ನೆಕ್ಸ್ಟ್ ಯಾವುದಂದ್ರೆ ನೆಕ್ಸ್ಟ್ ಇದು ಹಾಡೋಣ ತಡಿ ನೆಕ್ಸ್ಟ್ ಕ್ವಶನ್ ಬರುತ್ತೀಗ ಹೇ ವೈನಿ ಮಾಮಾ ಮಸ್ತರ್ ಖಾನಾ ಮಸ್ತ್ರಿ ಅಂತ ಹಾಡಿದ್ಯಲ್ಲ ಅಲ್ಲ ಸೊ ಅದನ್ನು ಇನ್ನೊಮ್ಮೆ ಹಾಡು ವೈನಿ ಪ್ಲೀಸ್ ಬ್ರೋ ಪ್ಲೀಸ್ ವೈನಿ ಹತ್ರ ಆ ಸಾಂಗ್ ಹಾಡಿಸು
ಕಡಕ್ ಸೂತ್ ಕಡಕ್ ಬಡಕ್ ಮಾಂಜ ನಮಸ್ತ್ರಕಾನ ಮಾಮ ಜೀವಕನ. ಅದು ಏನು ಸಾಂಗು ಏನೋ ಆಕೆ ನನ್ನ ಮುಂದೆ ಅಷ್ಟೇ ಹಿಂಗೆ ಹಾಡ್ತಿದ್ಲು, ಅದನ್ನೇ ಹಾಡ್ಸಿದ್ದೆ ಅಲ್ಲ ಲಾಗ್ ಒಳಗೆ, ಅದನ್ನೇ ಹಿಂಗೆ ಇದು ಮಾಡಕತ್ತೀರಿ. ಓಕೆ, ನೆಕ್ಸ್ಟ್ ಯಾವುದು ಲಾಸ್ಟ್ ಎಲ್ಲ ಇದು ಆಗೈತಲ್ಲ ಇದು. ಈಗ ಲಾಸ್ಟ್ ಕ್ವಶನ್, ಲಾಸ್ಟ್ ಏನಿದು ಕಮೆಂಟ್, ಲಾಸ್ಟ್ ಕಮೆಂಟ್ ಐತಿ. ದೀಪಾ ಅಕ್ಕ ಪ್ರೇಮೋಣ್ಣ ಇಬ್ಬರು ಸೇರಿ ಉಪಾಧ್ಯಕ್ಷ ಸಿನಿಮಾ ನನಗೆ ನಾನು ನಿನಗೆ, ಅದು ಸಾಂಗ್ ಹಾಡಿ ಪ್ಲೀಸ್. ಅದೇ ನಿನಗೆ ನಾನು ಅಲ್ಲ ನನಗೆ ನೀನು, ನನಗೆ ನೀನು, ಇಲ್ಲಿ ನಿನಗೆ ನಾನು ಐತಿ. ಓಕೆ, ನಾನು ಆಡ್ಬೇಕಾಯ್ತಣ್ಣ. ಹಾಡು. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಹೆಸರ ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ, ಹರಕೆ ಮಾಡಿ ಹೇಳುವೆ ಉಸಿರು ಜೊತೆಗೆ ಹೋಗಲಿ, ಜೊತೆಗಿರೋ ಪ್ರತಿದಿನ ಮಗುವಿನ ಮನಸ್ಸಿ. ಹಾಡ ಬರಲ್ಲ ಮುಂದಿಂದು. ಜೊತೆ ಜೊತೆ ಇರು ಹೊಸ ಕನಸಿ, ಜೊತೆ ಜೊತೆ ಇರು ಹೊಸ ಕನಸಿನ, ಜೊತೆ ಜೊತೆ ಇರು ಹೊಸ ಕನಸಿನ ವರ ತಂದವನಿ. ಏನು ಬೇಕು ಕೇಳು ನೀನು, ತಂದು ನಾನು ಕೊಡ್ತೀನಿ ನಿಂಗೆ. ರಾಜ ರಾಣಿ ನಾನು ನೀನು, ಯಾರ್ದು ದೃಷ್ಟಿ ತಾಗಲ್ಲ ನಮ್ಗೆಂದಿಗೂ. ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ. ಸಾಯೋವರೆಗೂ ಹಿಂಗೆ ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ. ಇಷ್ಟೇ. ನನ್ನ ವಾಯ್ಸ್ ಸರಿ ಇಲ್ಲ, ಬೈಬೇಡ್ರಿ ನನಗೆ. ಈಗ ನೆಕ್ಸ್ಟ್ ಪ್ರೇಮಣ್ಣ ನೀವು ಒಬ್ಬನೇ ಆಡೋ ಒಂದೇ ಸಾಂಗ್ ಆಡಂದಿದ್ದೆಲ್ಲ, ನಾವು ಹೆಂಗೆ ಬರ್ತಾ ಹಂಗೆ ಆಡ್ತೀವಿ. ನಮ್ಮ ವಾಯ್ಸ್ ನೀವು ಕೇಳಿಲ್ಲೇನು ಹೇಳ್ರಿ, ಕೇಳಿರಿ. ಅದೇ ವಾಯ್ಸ್ ಒಳಗೆ ಸಾಂಗ್ ಆಡೋದು ಅಷ್ಟೇ. ಈಗ ಮಾತಾಡಕತ್ತೀವಿ, ಅದೇ ವಾಯ್ಸ್ ಒಳಗೆ ಸಾಂಗ್ ಆಡ್ತೀನಿ ಈಗ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಹೆಂಗಿತ್ತು ಹೇಳ್ರಿ ಸಾಂಗ್? ಹೆಚ್ಚಾಕಿ ಎಲ್ಲ ಸಾಂಗ್ ಹಾಡಿದ್ದು ಬರೀ ನಾವು ಒಂದೇ ಸಾಂಗ್ ಒಳಗೆ ಮುಗಿಸ್ಬಿಟ್ಟಿನ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ. ಬಾಳೆಂದರೆ ಪ್ರಳಯಾನುಭವ, ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬಿಲ್ಲ ಛಾಯೆ, ನನ್ನೆದೆಯ ಬಾಂದಳದಿ, ಓ ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಉಳಿದವಳೆ. ಎಲ್ಲ ಸಾಂಗ್ ಮುಗಿದು ಅನ್ಕೋತೀವಿ. ಗೊತ್ತಿಲ್ಲದೇನೋ ಒಂದೆರಡು ಬಿಟ್ಟಿರ್ಬೋದು. ನಾವು ಹುಡುಕಿದ್ದೆಲ್ಲ ನಾವು ನೋಡಿದ ಪ್ರಕಾರ ಎಲ್ಲನೂ ಹಾಡೀವಿ. ಅಂದ್ರೆ 4-5 ಮಂದಿ ಸೇಮ್ ಸಾಂಗ್, ಟೆಲಿಫೋನ್ ಗೆಳತಿ ಅವೆಲ್ಲ 1-2-3 ಸಾಂಗ್ ಸೇಮ್ ಸಾಂಗಿಗೆ ಕೇಳಿದ್ರಿ. ಅದಕ್ಕೆ ಎಲ್ಲ ಮುಗಿದಾವ ಅನ್ಕೋತೀವಿ. ಇನ್ನೂ ಯಾವಾರು ಬಾಕಿ ಇದ್ರೆ ನೆಕ್ಸ್ಟ್ ಸಾಂಗ್ ಹಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ಬೇಕಂತ ಕಮೆಂಟ್ ಮಾಡಿರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀವಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಬಾಯ್ ಬಾಯ್.